ಎಲ್ಲ ಬಿಡ್ತೀನಿ ಹತ್ತಾರಲ್ರಿ, ಶೀಘ್ರದಲ್ಲೇ ಬಿಡ್ತೀನಿ ಹತ್ತಾರ. ಏನ್ ಬಿಡಲ್ಲ ಅವರು ಹಂಗೆ ಹೇಳ್ತಾರ. ಕೋಚಿಂಗ್ ಸೆಂಟರ್ ಅವ್ರಕ್ಕಿಂತ ಉಪಕಾರ ಕೋಚಿಂಗ್ ಸೆಂಟರ್ದವ್ರು ಹೇಳ್ತಾರ. ಅವರು ಅತಿ ಶೀಘ್ರದಲ್ಲಿ ಬಿಡ್ತೀನಿ ಇಷ್ಟು ಉದ್ಯೋಗ ಬಂದಿರ್ತಾರ. ಇವ್ರೇ ಇಲ್ಲ ಮುಂದಿನ ತಿಂಗಳು ಗ್ಯಾರಂಟಿ ಬಿಡ್ತಾರ ಅವರು, ನೀವು ಓದ್ರಿ ಅಂತೇಳಿ ಹಿಂಗೆ ತಲೆ ಒಣ ಮೋಟಿವೇಶನ್ ಮಾಡಿ 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 ತಲೆ ಮಟ್ಟ ಆಗ್ಬಿಟ್ಟದ. ಕೇಳಂಗಿಲ್ಲ ಅವೆಲ್ಲ. ಮತ್ತೆ ಒಂದಿಷ್ಟು ಮಂದಿ ಸ್ಟ್ರೈಕ್ ಮಾಡತ್ತಾರಲ್ರಿ. ಸ್ಟ್ರೈಕ್ ಮಾಡೋದು ನಾವು ಸ್ಟ್ರೈಕ್ ಮಾಡ್ಬೇಕು, ಅದೆಲ್ಲ ನಾವು ಸ್ಟ್ರೈಕಿಗೆ ಹೋಗ್ಬೇಕು ಮಾಡತ್ತಾರ. ಧಾರವಾಡದಾಗ ಕಾಂತ್ ಸರ್ ಅಂತ ಒಬ್ರು ಹೋರಾಡ್ಲತ್ತಾರ, ಅವ್ರು ಒಬ್ರೇ ಕಾಣತ್ತಾರ. ಅವ್ರೊಬ್ರೇ ಯಾವ್ದು ದೊಡ್ಡ ಕೋಚಿಂಗ್ ಸೆಂಟರ್ದವ್ರು ಯಾರು ಬರ್ಲಾಗ್ಯಾರ ಮುಂದ. ಯಾರು ಸುಮ್ ಅಷ್ಟೇ ಅವ್ರ ಅಕ್ಕ ಕಿಶ ತುಂಬತಲ್ಲ ಮುಗಿತವ್ರದು ಅಷ್ಟೇ. ಅವ್ರಿಗೇನು ಮೋಟಿವೇಶನ್ ಸ್ಟೂಡೆಂಟ್ಗಳಿಗೆ ಹಿಡ್ಕೊಳ್ಳೋದು ಅಷ್ಟೇ. ಸ್ಟೂಡೆಂಟ್ಗಳಿಗೆ ಹಿಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ತಾರ, ಮೋಟಿವೇಶನ್ ಮಾಡ್ತಾರ. ಇಲ್ಲಿಕಂದ್ರೆ ಅವ್ರಿಗೆ ದೊಡ್ಡ ಅಧಿಕಾರಿಗಳಿಗೆ ಕೋಚಿಂಗ್ ಸೆಂಟರ್ ಕರ್ಸಿಕೆ ಒಂದಿನ ಕಾರ್ಯಾಗಾರ ಮಾಡ್ತಾರ. ಅವರು ಹಿಂಗ ಅಷ್ಟ್ ಕಷ್ಟಪಟ್ಟು ಓದಿನಿ ಇಷ್ಟ್ ಕಷ್ಟಪಟ್ಟು ಓದಿನಿ ಅಂತ ಹೇಳಿ ಅವ್ರು ಹೇಳ್ತಾರ. ಅವ್ರು ಹೌದಲ್ಲಪ್ಪ ಅವ್ರಿಗೆ ಅಷ್ಟ್ ಕಷ್ಟ ಇತ್ತು, ಅವ್ರು ನೋಡಿ ನಾವು ಓದ್ಬೇಕಂತ ಹೇಳಿ ಅವ್ರದ್ದು ಮೋಟಿವೇಶನ್ ನೋಡಿಕೆ ನಾವು ಓದ್ಬೇಕನ್ಸ್ತದ. ಹಿಂಗ ಮತ್ 2-3 ತಿಂಗಳು ಜೋಗ್ತಾರ ಕೋಚಿಂಗ್ ಸೆಂಟರ್ದವ್ರು. ಮತ್ ಹುಡುಗರಿಗೆ ಬೋರ್ ಆಲತ್ತು, ಮತ್ ಸ್ಟೂಡೆಂಟ್ಗಳು ಅಡ್ಮಿಷನ್ ಕಮ್ಮಿ ಆಲತ್ತಿತ್ತು. ಮತ್ ಏನಾರ ಪ್ರೀ ಟೆಸ್ಟ್ ಅದು ಟೆಸ್ಟ್, ಫಸ್ಟ್ ಬಂದವ್ರಿಗೆ ಆದ್ಯತೆ, ಸೆಕೆಂಡ್ ಬಂದವ್ರಿಗೆ ಆದ್ಯತೆ ಅಂತ ಹೇಳಿ ಅವ್ರು ಮತ್ತೆ ಒಳ್ಳೆ ಒಣ ಮೋಟಿವೇಶನ್ ಉದ್ರಿ ಮೋಟಿವೇಶನ್ ಹೇಳ್ತಾರ. ಮತ್ ಹಿಂಗೆ ಅವ್ರು ತಳ್ಳತ್ತಾರ. ಅದಕ್ಕೆ ಯಾವ ಕೋಚಿಂಗ್ ಸೆಂಟರ್ಗಳು ಬಂದಿಲ್ಲಪ್ಪ ಈ ಸಲ. ಬರೀ ಕಾಂತ್ ಸರ್ ಅಂತೇಳಿ ಒಬ್ರು ಧಾರವಾಡದಾಗ ಹೋರಾಡ್ಲತ್ತಾರ.